ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಆಲೂಗಡ್ಡೆ ಪಲ್ಯ ಅಥವಾ ಆಲೂ ಭಾಜಿ. ಮಸಾಲಾ ದೋಸೆ ಅಂದ ತಕ್ಷಣ ನೆನಪಾಗೋದು ಅದ್ರ ಒಳಗಡೆ ಇರೋ ರುಚಿಯಾದ ಆಲೂಗಡ್ಡೆ ಪಲ್ಯ. ಆ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನ ನಾವಿವತ್ತು ನೋಡ್ತೀವಿ. ತುಂಬಾ ಸಿಂಪಲ್ ರೆಸಿಪಿ. ಮಸಾಲ ದೋಸೆ ಅಲ್ಲದೇನೆ ಪೂರಿ ಜೊತೆಗೂ ಸಹಿತ ತುಂಬಾ ಒಳ್ಳೆ ಕಾಂಬಿನೇಷನ್. ತುಂಬಾ ಸುಲಭ ಮಾಡೋದು. ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 4 ದೊಡ್ಡ ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಕೊಂಡಿರೋದು, 3 ಮಧ್ಯಮ ಗಾತ್ರದ ಈರುಳ್ಳಿ ಸ್ಲೈಸ್ ಮಾಡಿಟ್ಕೊಂಡಿರೋದು, ಅರ್ಧ ಕಪ್ ಫ್ರೆಶ್ ಗ್ರೀನ್ ಪೀಸ್. ಇದನ್ನ ನೀವು ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. 3 ರಿಂದ 4 ಹಸಿಮೆಣಸು ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, 8 ರಿಂದ 10 ಕರಿಬೇವಿನ ಎಲೆಗಳು, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ, 1 ದೊಡ್ಡ ಚಿಟಿಕೆ ಅಥವಾ 1/8 ಟೀ ಸ್ಪೂನ್ ಇಂಗು, 1 ಟೀ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಒಂದು ಬಾಣಲೆಯಲ್ಲಿ ನಾನು 2 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವಿದಕ್ಕೆ ಮೊದಲಿಗೆ ಸಾಸಿವೆ, ಉದ್ದಿನಬೇಳೆ, ಇಂಗು ಹಾಗೂ ಜೀರಿಗೆ ಇವಿಷ್ಟನ್ನ ಹಾಕಿ ಸಾಸಿವೆ ಚುಟ ಅನ್ನೋವರೆಗೆ ಹಾಗೂ ಉದ್ದಿನಬೇಳೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಹೊಂಬಣ್ಣ ಬರೋವರೆಗೆ 2 ನಿಮಿಷ ಕೈ ಆಡಿಸಿ. ಸಾಸಿವೆ ಹಾರ್ತಾ ಇದೆ. ಈಗ ನಾವಿದಕ್ಕೆ ನೆಕ್ಸ್ಟ್ ಅರಿಶಿನ ಪುಡಿ, ಹಸಿಮೆಣಸು ಹಾಗೂ ಕರಿಬೇವನ್ನ ಹಾಕೋಣ. ಹಸಿಮೆಣಸು ಒಂದು ಸ್ವಲ್ಪ ಬಾಡೋವರೆಗೆ 1-2 ಸೆಕೆಂಡ್ ನೀವು ಬಾಡಿಸ್ಬೇಕು. ಈಗ ಹಸಿಮೆಣಸು ಖಾರ ಬಿಟ್ಕೊಂಡಿದೆ. ಈಗ ನೆಕ್ಸ್ಟ್ ನಾವಿದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೆ ನಾವು ಇದನ್ನ ಈ ರೀತಿ ಹುರಿಬೇಕು. ನೀವು ಮುಚ್ಚಿಟ್ರು ಆಗತ್ತೆ, ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಬೇಕು. ಇದಕ್ಕೆ ಒಂದು 4 ರಿಂದ 5 ನಿಮಿಷ ಬೇಕಾಗತ್ತೆ. ಈಗ 2 ನಿಮಿಷ ಆಗಿದೆ. ಈರುಳ್ಳಿ ಒಂದ್ ಸ್ವಲ್ಪ ಮೆತ್ತಗಾದ ತಕ್ಷಣ ಅರ್ಧ ಆಗಿರೋವಾಗ ನಾವಿದ್ರಲ್ಲಿ ಗ್ರೀನ್ ಪೀಸ್ ಅನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈರುಳ್ಳಿ ಜೊತೆನೆ ಗ್ರೀನ್ ಪೀಸು ಎಣ್ಣೆಯಲ್ಲೇ ಬೇಯುತ್ತೆ. ಬೇಗ ಬೇಯೋದಕ್ಕೆ ನಾವೀಗ ಇದರಲ್ಲಿ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಪೂರ್ತಿ ಉಪ್ಪು ಹಾಕಬೇಡಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಮಿಕ್ಸ್ ಮಾಡಿ. ಈಗ ಗ್ರೀನ್ ಪೀಸ್ ಮತ್ತು ಈರುಳ್ಳಿ ಪೂರ್ತಿ ಬೇಯೋವರೆಗೆ ನಾವು ಮುಚ್ಚಿ ಒಂದು 5 ನಿಮಿಷ ಇಡಬೇಕು. ಈಗ 5 ನಿಮಿಷ ಆಗಿದೆ. ಈರುಳ್ಳಿ ಸಾಫ್ಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಹುರಿದಿದೆ. ಹಾಗೇನೆ ಗ್ರೀನ್ ಪೀಸ್ ಸಹಿತ ಬೆಂದಿದೆ. ಈಗ ನಾವು ಇದಕ್ಕೆ 1 ಟೀ ಸ್ಪೂನ್ ನಷ್ಟು ಸಕ್ಕರೆ ಯಾಕೆ ಅಂತಂದ್ರೆ ಎಲ್ಲಾ ಫ್ಲೇವರ್ಸ್ ಅನ್ನು ಅದು ಎನ್ಹಾನ್ಸ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ. ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಇದಕ್ಕೆ ನಾವು ಆಲೂಗೆಡ್ಡೆಯನ್ನ ಹಾಕೊಳ್ಳೋಣ. ಪುಡಿ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆಯನ್ನ ಹಾಕೊಳ್ಳೋಣ. ಈಗ ಒಗ್ಗರಣೆ ಎಲ್ಲಾ ಕಡೆ ಸರಿಯಾಗಿ ಹೊಂದಿಕೊಳ್ಳುವ ಹಾಗೆ ಇದನ್ನ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ
ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನ ಕವರ್ ಮಾಡಿ 2 ನಿಮಿಷ ಬಿಸಿ ಆಗೋದಕ್ಕೆ ಬಿಡಬೇಕು. ಈಗ 3 ನಿಮಿಷ ಆಗಿದೆ. ಇದು ಚೆನ್ನಾಗಿ ಎಲ್ಲ ಕಡೆಯಿಂದ ಬಿಸಿ ಆಗಿದೆ. ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ನಾವಿದನ್ನ ಸರ್ವಿಂಗ್ ಡಿಶ್ಗೆ ತೆಕ್ಕೊಳ್ಳೋಣ. ಬಿಸಿ ಬಿಸಿಯಾದ ಆಲೂ ಭಾಜಿ ಅಥವಾ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ದೋಸೆ ಜೊತೆಗೆ ಅಥವಾ ಪೂರಿ ಜೊತೆಗೆ ಇದನ್ನ ನೀವು ಸವಿಬಹುದು. ಖಂಡಿತ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.